ನೀವು ಆರಾಮಾಗಿ ಕಂಫರ್ಟೇಬಲ್ ಆಗಿ ಚೇರಲ್ಲಿ ಕುತ್ಕೋಬೋದು ವಿಕ್ಯಾಸ್ ಸರ್. ನೀವು ಮುಂದೆ ಒಂದು ಫುಲ್ಲು ಟೆನ್ಷನಲ್ಲಿ ಕೂತಿರೋದು ಲೀಡ್ ಮಾಡ್ತಾ ಇನ್ನೆಲ್ಲ ಅಲ್ಲ. ಓಕೆ, ಇಷ್ಟು ವರ್ಷಗಳು ನಿರ್ಮಾಣದ ಜವಾಬ್ದಾರಿ ತಗೊಂಡ್ರು. ಸುಪ್ರೀತ್ ಸರ್ ಹೇಳ್ದಾಗೆ ರಾಮ್ ಟೈಟಲ್ಲೇ ತುಂಬ ಪೊಯೆಟಿಕ್ ಆಗಿದೆ, ಪಾಸಿಟಿವ್ ಆಗಿದೆ. ಏನು ಹೇಳ್ತೀರಾ? ಅಂದರೆ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ನಾನು ಪ್ರೊಡ್ಯೂಸರ್ ಆಗಿದ್ದು ಆಕಸ್ಮಿಕವಾಗಿ, ಅಂದರೆ ಇಟ್ ವಾಸ್ ನಾಟ್ ಮೈ ಡ್ರೀಮ್. ಪ್ರೊಡಕ್ಷನ್ ನನಗೆ ಐಡಿಯಾನೇ ಇರಲಿಲ್ಲ. ನಾನು ಲೈಕ್ ಒಂದು 14-15 ಫಿಲಮ್ಸ್ಗೆ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ, ರೈಟ್ರಾಗಿ ಒಂದಷ್ಟು ಕೆಲಸ ಮಾಡಿಕೊಂಡು ಒಂದು ಸಿನಿಮಾನು ಮುಹೂರ್ತಕ್ಕೂ ಬಂದುಬಿಟ್ಟಿತ್ತು ಒಂದು ಹೀರೋ ಜೊತೆಗೆ. ಇನ್ನೇನು 2 ದಿನ ಅಂದ ತಕ್ಷಣ ಮುಹೂರ್ತ ಇರ್ಬೇಕಾದ್ರೆ ಅದು ಕ್ಯಾನ್ಸಲ್ ಆಯಿತು. ಯಾವುದೋ ಅವ್ರ ಹೀರೋ ಓಡಲ್ಲ ಪಿಕ್ಚರು ಅದು ಇದು ಅಂತ. ಸೊ ನಮ್ಮ ಕತೆಗಳು ಯಾರಿಗೆ ಹೋಗಿ ಗಾಂಧಿನಗರದಲ್ಲಿ ಕತೆ ಹೇಳ್ತಾ ಇದ್ರು ಯಾರಿಗೂ ಅರ್ಥ ಆಗ್ತಿರ್ಲಿಲ್ಲ, ಏನೇನೋ ಹೇಳ್ತಾನೆ ಇವನು ಅಂತ. ಸೊ ಆವಾಗ ನಾನೇ ನಮ್ಮದೇ ಪ್ರೊಡಕ್ಷನ್ ಮಾಡ್ಕೊಳ್ಳೋಣ ಕಸ್ಟಮರ್ ಚಿಕ್ಕದಾಗಿ ಅಂತ ಹೇಳಿ ರಮೇಶ್ ಸರ್ ಹತ್ರ ಹೋಗಿ ಅವರಿಗೆ ಬ್ರೀಫ್ ಮಾಡಿ ಒಂದು ಪುಷ್ಪಕ ವಿಮಾನ ಶುರು ಆಗಿದೆ ಅಲ್ಲಿಂದ. ಸೊ ಒಂದೊಂದೇ ಕಮಿಟ್ಮೆಂಟ್ಸಿಗೋಸ್ಕರ ಇದು ಅಂದರೆ ಲೈಕ್ ಈ ಸಿನಿಮಾ ನಾನೇನು ಅಂದ್ಕೊಂಡಿನಲ್ಲ, ಇದು ಒಂದು 4-5 ಇಯರ್ಸಿಂದ ಡ್ರೀಮ್ ಮಾಡಿರೋದು ಇದು. ಅಂದರೆ ನನಗೆ ರಮೇಶ್ ಸರ್ರೇ ಮಾಡಬೇಕು, ಗಣೇಶ್ ಸರ್ರೇ ಮಾಡಬೇಕು ಅಂತ. ಆ್ಯಂಡ್ ಇಟ್ಸ್ ಎ ವೆರಿ ಹ್ಯೂಜ್ ಬಡ್ಜೆಟ್ ಸಿನಿಮಾ, ಅಂದರೆ ರೆಗ್ಯುಲರ್ ಸಿನಿಮಾ ಅಲ್ಲ. ಆ ಟೈಮಲ್ಲಿ ಇನ್ನೂ ನನಗೆ 3-4 ಸಿನಿಮಾ ನಾವು ಅಂದ್ಕೊಂಡಿದ್ದ ಬಡ್ಜೆಟ್ಗಿಂತ ಅಂದರೆ ಲೈಕ್ ಈ ಸಿನಿಮಾ ಒಂದು 2-3 ಟೈಮ್ಸ್ 4 ಟೈಮ್ಸ್ವರೆಗೂ ಜಾಸ್ತಿ ಇರುತ್ತೆ. ಸೊ ಅಲ್ಲಿವರೆಗೂ ನಾನು ದುಡಿಬೇಕು, ಅನ್ನೋದೊಂದು ಪ್ಲ್ಯಾನಲ್ಲಿತ್ತು. ಸೊ ಹಿಂಗೆಲ್ಲ ಆಗ್ತಿರ್ಬೇಕಾದ್ರೆ ಸತ್ಯ ಲೈಕ್ ಅಂದರೆ ನಾವು ಮೊದಲಿಂದನೂ ಫ್ರೆಂಡ್ಸ್. ಅವರು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ, ನಾವು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ಬೇಕಾದ್ರಿಂದನೂ ವಿ ಆರ್ ಫ್ರೆಂಡ್ಸ್. ಸೊ ಅವರೊಂದು ಪ್ರೊಡಕ್ಷನ್ ಮಾಡ್ಕೊಂಡಿದ್ದೀನಿ ಮಾಡೋಣ ಅಂದಾಗ ನಾನೊಂದು ಕತೆ ಹೇಳಿದೆ. ಸೊ ವಿ ಎಕ್ಸ್ಚೇಂಜ್ಡ್. ಈ ಸಿನಿಮಾ ನೀವು ನನಗೆ ಪ್ರೊಡ್ಯೂಸ್ ಮಾಡಿ, ಈಗ ಸ್ವಲ್ಪ ನನಗೆ ಟೈಟ್ ಇದೆ, ನೀವು ಮಾಡಿ. ನೆಕ್ಸ್ಟ್ ಸಿನಿಮಾ ನೀವು ಡೈರೆಕ್ಟ್ ಮಾಡಿ, ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ. ಈ ಥರದ್ದು ಒಂದು ಇದರಲ್ಲಿ ವಿ ಆರ್ ಡೂಯಿಂಗ್. ಅಂದರೆ ಬೋತ್ ನಮ್ಮಿಬ್ಬರದ್ದು ಡ್ರೀಮ್ ಬಂದು ಅಂದರೆ ಡೈರೆಕ್ಷನ್ನೇ ಫೈನಲ್ ಆಗಿ. ಅಂದರೆ ನಾವು ಬಂದಿದ್ದೆ ಆ ಉದ್ದೇಶಕ್ಕೆ. ಅವರು ನ್ಯೂಯಾರ್ಕಲ್ಲೆಲ್ಲ ಫಿಲಮ್ ಅಕಾಡೆಮಿನೆಲ್ಲ ಓದ್ಕೊಂಡು ಬಂದಿರೋರು. ಸೊ ಇದು ನನಗೆ ಡ್ರೀಮ್ ಕಾಂಬಿನೇಷನ್. ಅಂದರೆ ಇದನ್ನು ಅಂದರೆ ಪ್ರತಿದಿನ ನಾನು ಯಾವುದೇ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಿದ್ರು ನಾನು ಡೈಲಿ ಮಲಗಬೇಕಾದ್ರೆ ಅಥವಾ ಎಲ್ಲ ಯಾವುದೋ ಒಂದು 2 hours ಐ ವಾಸ್ ಸ್ಪೆಂಡಿಂಗ್. ಅಂದರೆ ಗಣೇಶ್ ಸರ್ ಮಾಡಬೇಕು, ರಮೇಶ್ ಸರ್ ಮಾಡಬೇಕು, ಆ ಕಾಂಬಿನೇಷನ್ ಹಂಗಿರುತ್ತೆ. ಆ ಕಥೆನೇ ಹಂಗಿದೆ. ಲೈಕ್ ಒಂದು ಅನ್ಬೇಸಿವಮ್ ಈ ಥರದ್ದೊಂದು ಬೇರೆ ಸ್ಟೈಲ್ ಆಫ್ ಸಿನಿಮಾ. ಅದನ್ನ ಹೇಳೋಕ್ಕೂ ಟೈಮ್ ಬೇಕು, ಬಡ್ಜೆಟು ಬೇಕಿತ್ತು. ಲೈಕ್ ಅಂದರೆ ಈ ಸಿನಿಮಾ ನಿಮಗೆ ಉಜ್ಬೇಕಿಸ್ತಾನಿಂದ ಹಿಡಿದು ತುಂಬ ಬಿಗ್ ಕ್ಯಾನ್ವಾಸಲ್ಲಿ ಶೂಟ್ ಆಗುತ್ತೆ. ಆ್ಯಂಡ್ ಬಿಗ್ ಪರ್ಸ್ನಾಲಿಟೀಸ್ ಇನ್ನೂ ಬರ್ತಾರೆ ನಮ್ಮ ಸಿನಿಮಾಲಿ. ಅಂದರೆ ನಾನು ಅದನ್ನ ಇವಾಗೇನು ಹೇಳೋಕ್ಕಲ್ಲ. ಒಂದು ಸಂಧ್ಯಾ ಕ್ಯಾರೆಕ್ಟರ್ ಇರ್ಬೋದು, ಇನ್ನೊಂದು ಭೂಮಿಕಾ ಕ್ಯಾರೆಕ್ಟರ್ ಇರ್ಬೋದು, ಆ ಥರದ್ದು ಏನೋ ಒಂದಷ್ಟು ದೇರ್ ಆರ್ ಸೋ ಮೆನಿ ಥಿಂಗ್ಸ್. ಇದು ಜಸ್ಟ್ ಎ ಸ್ಟಾರ್ಟ್. ಆಮೇಲೆ ಇಟ್ಸ್ ಎ ಡ್ರೀಮ್. ಟೆಕ್ನಿಷಿಯನ್ಸು ಅಷ್ಟೇ ನನಗೆ ಎಮೋಷ್ನಲ್ ಆಗಿ ಎಲ್ಲ ರಿವೀಲ್ ಮಾಡಬೇಡಿ. ಇಲ್ಲ ನವೀನ್ ಸರು ಅಷ್ಟೇ. ಅಂದರೆ ಇವಾಗಿಂದ ಅಲ್ಲ, ವೆನ್ ನಮ್ಮ ಪ್ರೊಡಕ್ಷನ್ ಅವರು ಇನ್ಸ್ಪೆಕ್ಟರ್ ವಿಕ್ರಮ್ ಮಾಡಿದಾಗಿಂದನೂ ನಾನು ಅವ್ರಿಗೆ ಕತೆಗಳನ್ನ ವಿ ವುಡ್ ಡಿಸ್ಕಸ್. ಅಂದರೆ ಸರಿ ಇದನ್ನ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ. ಇದೊಂದು 4-5 ಇಯರ್ಸಿಂದ ಜರ್ನಿ ಇದೆ. ಇದು ಕತೆ ನೆನ್ನೆ ಶುರುವಾಗಿ ಇವತ್ತಾಗಿದ್ದಲ್ಲ. ಅನೂಪ್ ಸರು ಅಷ್ಟೇ. ಅವರ ಕಾಂಬಿನೇಷನ್ ಫ್ರಮ್ ಇನ್ಸ್ಪೆಕ್ಟರ್ ವಿಕ್ರಮ್, ಮಾನ್ಸೂನ್ ರಾಗ, ಇಟ್ ವಾಸ್ ಅ ಹ್ಯೂಜ್ ಹಿಟ್. ಸೊ ನನ್ನ ಜೊತೆ ಅವ್ರು ಯಾವಾಗಲೂ ಇರ್ತಾರೆ. ಈ ಸಿನಿಮಾದಲ್ಲಂತೂ ಇಟ್ಸ್ ಎ ಮ್ಯೂಸಿಕಲ್ ಸಿನಿಮಾ, ಬೇರೆನೇ ಇರುತ್ತೆ. ಅಂದರೆ ವರ್ಲ್ಡ್ ಕ್ಲಾಸಲ್ಲಿ ಇರುತ್ತೆ ಟೋಟಲಾಗಿ ನಿಮಗೆ. ಆ್ಯಂಡ್ ಗುಣ ಎಲ್ಲ ನಮ್ಮ ಟೀಮೇ. ಪುಷ್ಪಕ ವಿಮಾನದಲ್ಲಿ ಸ್ಟಾರ್ಟ್ ಮಾಡಿದ್ದು ಅವರು ನಮ್ಮ ಜೊತೆ ಕೆರಿಯರು. ಹರೀಶ್ ಕೊಮ್ಮೆ ಇನ್ಸ್ಪೆಕ್ಟರ್ ವಿಕ್ರಮಲ್ಲಿ ಮಾಡಿದ್ದು, ರಾಜನ್ ಸರು. ಸೊ ಎವ್ರಿ ಒನ್. ಶ್ಯಾಮ್ ಸರು ಅಷ್ಟೇ. ನಮ್ಮದು ಅವ್ರದ್ದು ಇನ್ಸ್ಪೆಕ್ಟರ್ ವಿಕ್ರಮಲ್ಲಿ ಒಂದು ಕೊಲಾಬ್ರೇಷನ್ ಇತ್ತು. ಆ್ಯಂಡ್ ಸುಪ್ರೀತ್ ಸರು ಅಷ್ಟೇ. ದೇ ಹ್ಯಾವ್ ಸಪೋರ್ಟೆಡ್, ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ನನಗೆ ಫ್ರಮ್ ಮುಂಚೆಯಿಂದನೂ. ಈಗ ಇಷ್ಟೇ ಸರ್. ಅಂದರೆ ಫೈನಲ್ ಆಗಿ ನನಗೆ ಬೇರೆ ಏನೂ ಹೇಳೋದಿಲ್ಲ. ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ಸಿನಿಮಾ. ಒಂದು ಬೇರೆ ಥರದೊಂದು ಸಿನಿಮಾನ ಪ್ರೆಸೆಂಟ್ ಅಂತೂ ಮಾಡ್ತೀವಿ. ದಟ್ ಈಸ್ ಅವರ್ ಚಾಲೆಂಜ್ ತೊಗೊಂಡಿದ್ದೀವಿ. ಒಂದು ಬೇರೆ ಲಾರ್ಜರ್ ದ್ಯಾನ್ ಲೈಫ್ ಸಿನಿಮಾ ರೆಡಿ ಆಗುತ್ತೆ. ಈ ಮಂತ್ ಎಂಡಿಂದ ಶೂಟ್ ಹೋಗ್ತಾ ಇದ್ದೀವಿ. ಇನ್ನು ಮುಂದಿನ ಮಾಹಿತಿಗಳೆಲ್ಲ ನೆಕ್ಸ್ಟ್ ಕೊಡ್ತೀವಿ. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.